ಎಲ್ರಿಗೂ ನಮಸ್ಕಾರ. ಇವತ್ತು ಎಗ್ ದಮ್ ಬಿರಿಯಾನಿ ಡಿಫ್ರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇವಾಗ ಎಗ್ ದಮ್ ಬಿರಿಯಾನಿ ಮಾಡೋದಕ್ಕೆ ಒಂದು ಕಡೆ ಮೊಟ್ಟೆ ಬೇಯಕ್ಕೆ ಇಟ್ಕೊಳ್ಳಿ, ಇನ್ನೊಂದು ಕಡೆ ಅಕ್ಕಿ ನೆನೆಸಿಡಿ ಸೈಡಲ್ಲಿ. ಇನ್ನೊಂದು ಜಾರ್ ತೊಗೊಂಡು ಒಂದೆರಡು ಟೊಮೆಟೊ ಹಾಕಿ ರುಬ್ಬಿ ಪ್ಯೂರಿ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಅದೇ ಜಾರಿಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಮೆಣಸು, ಸೋಂಪು, ಪುದೀನ ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನೀರು ಕಾಯಕ್ಕೆ ಇಟ್ಕೊಳ್ಳೋಣ. ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಕಿ ಬೇಯಿಸಿರೋ ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಆ ಕಡೆ ನೀರು ಕಾದಿರತ್ತೆ. ನೀರು ಕಾಯ್ದಿರೋ ನೀರಿಗೆ ಪಲಾವ್ ಸಾಮಾನು ಅಂತ ಹೇಳ್ತೀವಲ್ಲ, ಏನೇನು ಐಟಮ್ಸ್ ಇರುತ್ತಲ್ಲ ಆ ಪಲಾವ್ ಸಾಮಾನೆಲ್ಲ ಹಾಕೊಂಡು, ಏಲಕ್ಕಿ ಎಲ್ಲ ಹಾಕೊಂಡು ಅದಕ್ಕೆ ನೆನೆಸಿಟ್ಟಿರೋ ಅಕ್ಕಿನ ತೊಳೆದು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಆ ಕಡೆ ರೈಸ್ ಆಗೋದಕ್ಕೆ ಬಿಡೋಣ. ಈಗ ಈ ಕಡೆ ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಅದನ್ನ ಸೈಡಲ್ಲಿಟ್ಟು ಅದೇ ಬಾಣಲಿನಲ್ಲಿ ಒಂದು 3 ಮೊಟ್ಟೆ ಒಡೆದು ಹಾಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಎಗ್ ಬುರ್ಜಿ ಆಗೋ ಥರದಲ್ಲಿ ಮಾಡ್ಕೊಳ್ಳಿ. ಈ ಕಡೆ ರೈಸು ಬೇಯ್ತಾ ಇದೆ, ಅದ್ರ ಪಾಡ್ಗದಾಗತ್ತೆ. ಈಗ ಎಗ್ ಬುರ್ಜಿ ಆದಮೇಲೆ ಅದನ್ನು ತೆಗೆದು ಸೈಡಲ್ಲಿ ಇಟ್ಕೊಂಡು ಅದೇ ಬಾಣಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಉದುರುದ್ರಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಕಡೆ ರೈಸ್ ಆಲ್ಮೋಸ್ಟ್ ಆಗಿದೆ, ಅದನ್ನು ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಸ್ಟ್ರೈನ್ ಮಾಡಿ ಇಟ್ಕೊಳ್ಳಿ. ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿರೋದ್ರಿಂದ ಅದನ್ನು ತೆಗೆದು ಸೈಡಲ್ಲಿ ಇಟ್ಕೊಂಡು ಈಗ ಒಂದು ಪಾತ್ರೆ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸೋಂಪು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಗ್ರೀನ್ ಕಲರ್ ಮಸಾಲ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದು ಮತ್ತು ಟೊಮೆಟೊ ಪ್ಯೂರಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಎಣ್ಣೆ ಬಿಟ್ಕೊಂಡ ನಂತರ ಅದಕ್ಕೆ ಅರಶಿನ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲನೂ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೊಟ್ಟೆ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಕೆಳಗಡೆ, ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ, ಈಗ ರೈಸ್ ಏನು ಸ್ಟ್ರೈನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರೈಸ್ನ ಒಂದು ಲೇಯರ್ ಹಾಕಿ ಅದ್ರ ಮೇಲೆ ಎಗ್ ಬುರ್ಜಿ ಮಾಡಿಟ್ಕೊಂಡಿರೋದನ್ನ ಹಾಕಿ, ಅದರ ಮೇಲೆ ಸ್ವಲ್ಪ ಈರುಳ್ಳಿ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಗೋಲ್ಡನ್ ಬ್ರೌನ್ ಅದನ್ನು ಹಾಕಿ ಕೊತ್ತಂಬರಿ ಹಾಕಿ, ತಿರ್ಗಾ ಇನ್ನೊಂದು ಲೇಯರ್ ರೈಸ್ ಹಾಕೊಳ್ಳೋಣ. ಅದ್ರ ಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಅರಶಿನದ ನೀರು ಒಂದು ಸ್ವಲ್ಪ ಹಾಕಿಬಿಟ್ಟು ಕೊತ್ತಂಬರಿ ಹಾಕಿ, ಆಮೇಲೆ ಅದನ್ನು ಪ್ಲೇಟ್ನಲ್ಲಿ ಮುಚ್ಚಿಬಿಟ್ಟು ದಮ್ ಕಟ್ಟೋದಕ್ಕೆ ಭಾರವಾಗಿರೋದೇನಾದರೂ ಇಡಿ. ದಮ್ ಕಟ್ಟಿದ್ದಾಗಿದೆ. ದಮ್ ಕಟ್ಟಿ ಒಂದು 5 ಮಿನಿಟ್ಸ್ ಬಿಟ್ಟಿರ್ತೀವಿ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ. ಈಗ ದಮ್ ಕಟ್ಟಿದ್ದಾಗಿದೆ, ಅದನ್ನು ತೆಗೆದು ಇವಾಗ ನೋಡಿ ಹೇಗೆ ಬಂದಿದೆ ಅಂತ, ಉದುರುದ್ರಾಗೇ ಇದೆ. ಸೊ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನೀವು ರಾಯ್ತಾ ಜೊತೆನಾದರೂ ಸರ್ವ್ ಮಾಡ್ಬೋದು, ಇಲ್ಲ ಹಾಗೇನೂ ತಿನ್ಬೋದು, ಚೆನ್ನಾಗಿರುತ್ತೆ ರಾಯ್ತಾ ಜೊತೆ ತಿಂದರೆ. ಸೊ ನೋಡಿ ಹೇಗಿದೆ ಎಗ್ ದಮ್ ಬಿರಿಯಾನಿ ಇನ್ ಅ ಡಿಫ್ರೆಂಟ್ ಸ್ಟೈಲ್. ನಾರ್ಮಲ್ ಆಗಿ ಬರೀ ಮೊಟ್ಟೆ ಹಾಕೊಂಡು ಮಾಡ್ಕೋತಾರೆ ಎಲ್ಲರೂ. ಇದಕ್ಕೆ ನಾವು ಸ್ವಲ್ಪ ಎಗ್ ಬುರ್ಜಿ ಥರನೂ ಮಾಡಿಬಿಟ್ಟು ಲೇಯರ್ ವೈಸ್ ಹಾಕಿ ಎಗ್ ದಮ್ ಬಿರಿಯಾನಿ ಮಾಡಿದ್ದೀವಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.